ನಮಸ್ಕಾರ, ನಾನು ಶಂಕರ್ ತುಂಟಾಪುರ್, ಕನ್ನಡ ಡಿವಿ ನ್ಯೂಸ್, ಕರ್ನಾಟಕ. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ವಿಜಯಪುರ ತಾಲೂಕು ಸಮಿತಿ ಮುದ್ದೇಬಿಹಾಳ ವತಿಯಿಂದ ದಿನಾಂಕ 25/2026ರಂದು ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮುದ್ದೇಬಿಹಾಳ ಕಾರ್ಯಾಲಯ ಮುಂದೆ ತಾಲೂಕು ಮಟ್ಟ ಪ್ರತಿಭಟನೆ ಮಾಡಿ ಸಹಾಯಕ ನಿರ್ದೇಶಕರ ಸಮಾಜ ಕಲ್ಯಾಣ ಇಲಾಖೆ ಮುದ್ದೇಬಿಹಾಳ ಇವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಹುಲಗಪ್ಪ ಛಲವಾದಿ ಜಿಲ್ಲಾಧ್ಯಕ್ಷರು ವಿಜಯಪುರ ಅವರ ನೇತೃತ್ವ ವಹಿಸಿ ಮಾತನಾಡಿದರು. ಸಮಾಜ ಕಲ್ಯಾಣ ಇಲಾಖೆ ಮುದ್ದೇಬಿಹಾಳದಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಅಡುಗೆ ಸಹಾಯಕರು, ರಾತ್ರಿ ಕಾವಲುಗಾರರು ಸುಮಾರು 15-20 ವರ್ಷಗಳಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದು, ಇವರಿಗೆ ಕಾರ್ಮಿಕ ಇಲಾಖೆ ಆದೇಶ ಪ್ರಕಾರ ವೇತನ ನೀಡುತ್ತಿಲ್ಲ. ಇದರ ಬಗ್ಗೆ ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ಟರೂ ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಆದ ಕಾರಣ ಇವತ್ತೆಲ್ಲ ಹೊರಗುತ್ತಿಗೆ ಸಿಬ್ಬಂದಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಮಾನ್ಯ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ ಅವರು ದೂರವಾಣಿ ಮೂಲಕ ಮಾತನಾಡಿ, ಇದೇ ತಿಂಗಳು 30ನೇ ತಾರೀಕು ಮುದ್ದೇಬಿಹಾಳಕ್ಕೆ ಬಂದು ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಳುತ್ತೇನೆಂದು ಹೇಳಿದರು. ಈ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಹಿಂದಕ್ಕೆ ತೆಗೆದುಕೊಳ್ಳಲಾಗುವುದೆಂದು ಸಂಘಟನೆ ಜಿಲ್ಲಾಧ್ಯಕ್ಷರು ಶ್ರೀ ಹುಲಗಪ್ಪ ಛಲವಾದಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಛಲವಾದಿ ತಾಲೂಕು ಅಧ್ಯಕ್ಷರು ಶ್ರೀ ಭೀಮು ಛಲವಾದಿ ತಾಲೂಕು ಉಪಾಧ್ಯಕ್ಷರು, ಶಿವನಗೌಡ ಕಾರ್ಯದರ್ಶಿ, ರಾಜು ಛಲವಾದಿ, ಖಜಾಂಜಿ ಶ್ರೀಮತಿ ಸುರೇಖಾ, ಸಂಘಟನಾ ಕಾರ್ಯದರ್ಶಿ ಶ್ರೀಮತಿ ರೇಣುಕಾ ಕಟ್ಟಿಮನಿ, ಜಂಟಿ ಕಾರ್ಯದರ್ಶಿ ಮತ್ತು ಎಲ್ಲ ನೌಕರರು ಭಾಗವಹಿಸಿದರು. ಡಿವಿ ನ್ಯೂಸ್ ಕರ್ನಾಟಕ. ಪೇಮೆಂಟ್ ಕಡಿಮೆ ಮಾಡಿದ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಕಡಿಮೆ ವೇತನದಲ್ಲಿ ಕಡಿಮೆ ಮಾಡಿದ ಸಮಾಜ ಕಲ್ಯಾಣ ಇಲಾಖೆಗೆ ಹೇಳಿ ಧಿಕ್ಕಾರ. 1600 ರೂಪಾಯಿ ಕಡಿಮೆ ವೇತನ ನೀಡಿದ ಸಮಾಜ ಕಲ್ಯಾಣ ಅಧಿಕಾರಿಗೆ ಹೇಳಿ ಧಿಕ್ಕಾರ. ಎಲ್ಲಿಯವರೆಗೆ ಹೋರಾಟ? ಹಿತಕ್ಕಾಗಿ ಹೋರಾಟ. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿ ನೌಕರ ಸಂಘ ಜಿಲ್ಲಾ ಸಮಿತಿ ವಿಜಯಪುರ ತಾಲೂಕು ಸಮಿತಿ ಮುದ್ದೇಬೇಳೆ ವತಿಯಿಂದ ಇವತ್ತು ಮಾನ್ಯ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮುದ್ದೇಬೇಳೆ ಅವರ ಕಾರ್ಯಾಲಯದ ಮುಂದೆ ಇವತ್ತು ಪ್ರತಿಭಟನೆ ಉದ್ದೇಶ ಏನಪ್ಪ ಅಂದರೆ, ನಾವು ಸುಮಾರು 15-20 ವರ್ಷಗಳಿಂದ ಅಡಿಗೆಯವರಾಗಿ, ಅಡಿಗೆ ಸಹಾಯಕರಾಗಿ, ರಾತ್ರಿ ಕಾವಲುಗಾರರಾಗಿ ಹೊರಗುತ್ತಿ ಆಧಾರದ ಮೇಲೆ ದುಡಿತಾ ಬಂದಿದ್ದೇವೆ. ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರಾಜ್ಯ ಮಟ್ಟದಲ್ಲಿ ಕೂಡ ಸಾಕಷ್ಟು ನಾವು ಹೋರಾಟ ಮಾಡಿ ಮನವಿ ಕೊಟ್ಟಿದ್ದೇವೆ. ಆದರೆ ನಮಗೆ ಕನಿಷ್ಠ ವೇತನ ಕೊಡಬೇಕಂತೇಳಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೇವೆ. ಇಲ್ಲಿ ಮುದ್ದೇಬಿಹಾಳದಲ್ಲೇ ಇವತ್ತು BCM ಇಲಾಖೆಯಲ್ಲಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೂಡ ಭಾಳ 1600 ರೂಪಾಯಿ ವ್ಯತ್ಯಾಸ ಆಗ್ತಾ ಇದ್ದಾರೆ. ಒಂದು ವರ್ಷದಿಂದನೂ ಕೂಡ ಅದು ಕಡಿಮೆ ಆಗ್ತಾ ಇದ್ದಾರೆ. ಅದನ್ನು ಕೂಡಲೇ ಅರಿಯರ್ಸ್ ಮುಖಾಂತರ ವೇತನ ಕೊಡಬೇಕು. ಮತ್ತು ಪ್ರತಿ ವರ್ಷ ಏಪ್ರಿಲ್ 1ನೇ ತಾರೀಕು ಏನು ಕಾರ್ಮಿಕ ಇಲಾಖೆ ಡೈರೆಕ್ಷನ್ ಏನು ಬರುತ್ತೆ ಆ ಒಂದು ಪ್ರಕಾರ ನಮ್ಗೆ ವೇತನ ನೀಡಬೇಕಂತೇಳಿ ಒಂದು ವರ್ಷದಿಂದ ಕೂಡ ನಾವು ಸಾಕಷ್ಟು ಬಾರಿ ಮನವಿ ಕೊಟ್ಟರು ಕೂಡ ಅವರು ಸ್ಪಂದನೆ ಮಾಡಿಲ್ಲ. ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಮಾಧ್ಯಮ ಮೂಲಕ ಈ ಮುಂದಿನ ತಿಂಗಳ ಈ ನಮ್ಮ ಬೇಡಿಕೆಯನ್ನು ಸರಿಪಡಿಸದೆ ಹೋದರೆ ನಾವು ಮುದ್ದೇಬಿಹಾಳದಲ್ಲಿರ್ತಕ್ಕಂಥ ಎಲ್ಲ ಹಾಸ್ಟೆಲ್ಗಳನ್ನು ಬಂದ್ ಮಾಡಿ ನಾವು ಹೋರಾಟ ಮಾಡ್ಬೇಕಂತೇಳಿ ಈ ಮೂಲಕ ಅಧಿಕಾರಿಗಳಿಗೆ ಎಚ್ಚರಿಕೆ. ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿ ನೌಕರ ಸಂಘ ಜಿಲ್ಲಾ ಸಮಿತಿ ವಿಜಯಪುರ ತಾಲೂಕು ಸಮಿತಿ ಮುದ್ದೇಬಿಹಾಳ ವತಿಯಿಂದ ಮಾನ್ಯ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮುದ್ದೇಬಿಹಾಳ ಇವರಿಗೆ ವಿಷಯ ಕಾರ್ಮಿಕ ಇಲಾಖೆ ಕಾಲಕ್ಕೆ ನಿಗದಿಪಡಿಸಿದ ಕನಿಷ್ಠ ವೇತನ ನೀಡುವುದು ಮೇಲ್ಕಾಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಹಾಗೂ ವಸತಿ ನಿಲಯ ಕರ್ತವ್ಯ ನಿರ್ವಹಿಸುವ ಕಂಪ್ಯೂಟರ್ ಆಪರೇಟರ್, ಅಡಿಗೆಯವರು, ಅಡಿಗೆ ಸಹಾಯಕರು, ರಾತ್ರಿ ಕಾವಲುಗಾರರು ಕಾರ್ಮಿಕ ಇಲಾಖೆ ಕಾಲಕ್ಕೆ ನಿಗದಿಪಡಿಸಿದ ಕನಿಷ್ಠ ವೇತನವನ್ನು ನೀಡುತ್ತಿಲ್ಲ. ಸನ್ 2025-26ನೇ ಸಾಲಿನಲ್ಲಿ ವೇತನ ಕ್ರಮವಾಗಿ ಜೂನ್ 3 12,568 ರೂಪಾಯಿ ಇದೆ. 13,238, 12,676, 11,782 ರೂಪಾಯಿ ವೇತನ ನೀಡಿದ್ದಾರೆ. ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಅಧೀನದ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿ ನೌಕರರಿಗೆ ವೇತನ ದರ ಹೆಚ್ಚಾಗಿರುತ್ತದೆ. ಅವರ ವೇತನ ದರದ ಪಟ್ಟಿ ಪರಿಶೀಲನೆ ಮಾಡಿ ನಮಗೂ ಕೂಡ ಅವರಷ್ಟೇ ವೇತನ ನೀಡಲು ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸುತ್ತಾ ನಮ್ಮ ಪ್ರಮುಖವಾದ ಬೇಡಿಕೆಗಳು: ಕಾರ್ಮಿಕ ಇಲಾಖೆ ಕಾಲಕ್ಕೆ ನಿಗದಿಪಡಿಸಿದ ಕನಿಷ್ಠ ವೇತನ ನೀಡಬೇಕು. ಜೂನ್ 4 ಇದ್ದಲ್ಲಿ 3 ಪ್ರಕಾರ ವೇತನ ನೀಡಬೇಕು. ವೇತನದ ತಾರತಮ್ಯವನ್ನು ಸರಿಪಡಿಸಬೇಕು. PF ಮತ್ತು ESI ಕಟಾವಣೆ ಮಾಡುವುದು. ಪೇಮೆಂಟ್ ಸ್ಲಿಪ್ ನೀಡಬೇಕು. ಪ್ರತಿ ಮಾಯ ಹೊರಗುತ್ತಿ ನೌಕರ ಕುಂದುಕೊರತೆ ಸಭೆಯನ್ನು ಮಾಡಬೇಕು. ವೇತನ ಪರಿಶೀಲಿಸಿ ವ್ಯತ್ಯಾಸದ ಮೊತ್ತವನ್ನು ಅರಿಯರ್ಸ್ ಮೂಲಕ ನೀಡಬೇಕು. ಏಜೆನ್ಸಿಯವರ ಮೂಲಕ ವೇತನ ಪಾವತಿಯನ್ನು ರದ್ದುಪಡಿಸಿ ನೇರವಾಗಿ ಇಲಾಖೆಯಿಂದಲೇ ವೇತನ ನೀಡಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದು. ಈ ಎಲ್ಲ ಮೇಲ್ಕಾಣಿದ ಪ್ರಮುಖ ಬೇಡಿಕೆ ಈಡೇರಿಸಲು ಕ್ರಮ ಕೈಗೊಳ್ಳುವಲ್ಲಿ ಮಾನ್ಯರಲ್ಲೇ ಈ ಮೂಲಕ ಎಲ್ಲ ಹೊರಗುತ್ತಿ ನೌಕರ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ.